ಕೆಲವು ಸುದ್ದಿಗಳನ್ನ ಮಾಡ್ಬೇಕಂದ್ರೆ ಎಂತಹ ಧರ್ಮ ಸಂಕಟ ಅಂದ್ರೆ ಕೆಲವೊಂದು ಪದಗಳನ್ನೇ ಬಳಸೋವಾಗಿಲ್ಲ ಅಂತಹ ಕಟ್ಟುನಿಟ್ಟಿನ ನಿಯಮ ಈ ಯೂಟ್ಯೂಬ್ ನಲ್ಲಿ ಇರುವಂತದ್ದು. ಸೊ ಇದೀಗ ಬಿಕ್ಲು ಶಿವನ ಕೋ ಸ್ಟಾರ್ ಲೇ ಆರೋಪಿ ಅಂದ್ರೆ ಈ ಬಿಕ್ಲು ಶಿವನ ಕೋ ಸ್ಟಾರ್ ಲೇ ಆರೋಪಿ ಆಗಿರುವಂತ ಜಗ್ಗ. ಸೊ ಜಗ್ಗ ಇದೀಗ ರಚಿತಾರಾಮ್ ಅವರ ಜೊತೆ ಇರುವಂತಹ ರೌಡಿ ಶೀಟರ್ ಕೂಡ ಈತ ಜಗ್ಗ. ಇದೀಗ ನಟಿ ರಚಿತಾರಾಮ್ ಅವರ ಜೊತೆ ಇರುವಂತಹ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಬ್ಬ ಕೋ ಸ್ಟಾರ್ ಲೇ ಆರೋಪಿ ಈತನ ಜೊತೆ ಈ ನಟಿಗೆ ಏನಪ್ಪ ಕೆಲಸ ಅಂತ ಹೇಳಿ ಹಲವರು ಬಾಯಿ ಬಂದಂಗೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಚಿತಾರಾಮ್ ಅವ್ರ ಬಗ್ಗೆ ಒಂದಷ್ಟು ಈ ಹಿಂದೆ ಕೂಡ ವಕೀಲರಾದಂಥ ಜಗದೀಶ್ ಅವರು ಕೂಡ ಒಂದಷ್ಟು ರಾಜಕಾರಣಿಗಳ ಜೊತೆ ಇವರು ಕಾಣಿಸ್ಕೊಂಡಿದ್ರು ಎನ್ನುವಂತಹ ಆರೋಪ ನಾವ್ ಹೇಳ್ತಾ ಇರುವಂತದ್ದಲ್ಲ, ವಕೀಲರಾದಂಥ ಜಗದೀಶ್ ಅವರು ನಟಿ ರಚಿತಾರಾಮ್ ಅವರ ಮೇಲೆ ಒಂದು ರೀತಿ ಆರೋಪವನ್ನ ಮಾಡಿದ್ರು. ಅವರ ಮಾನನಷ್ಟ ಆಗುವಂತಹ ಆರೋಪ ಕೂಡ ಅದಾಗಿತ್ತು. ಮಾಜಿ ಮುಖ್ಯಮಂತ್ರಿಗಳ ಜೊತೆ ಇವರು ನಟಿ ಕಾಣಿಸ್ಕೊಂಡಿದ್ರು ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ವಕೀಲರಾದಂಥ ಜಗದೀಶ್ ಅವರು ಮಾಡಿದ್ರು. ಅದಾದ ನಂತರ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಫೋಟೋ ಬಿಕ್ಲು ಶಿವನ ಕೋ ಸ್ಟಾರ್ ಲೇ ಆರೋಪಿ ಜಗ್ಗನ ಜೊತೆ ಕಾಣಿಸ್ಕೊಂಡಿರುವಂತ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ನಟಿಗೆ ಈ ರೌಡಿ ಶೀಟ್ರು ಜಗ್ಗನ ಜೊತೆ ಏನ್ರಿ ಕೆಲಸ ಅಂತೇಳಿ ಮನ ಬಂದಂತೆ ಕಮೆಂಟ್ಗಳನ್ನ ಆಗ್ತಾ ಇದ್ದಾರೆ, ಇಡೀ ಶಾಪ ಆಗ್ತಾ ಇದ್ದಾರೆ. ಯಾಕಂದ್ರೆ ರಚಿತಾರಾಮ್ ಅವ್ರಿಗೂ ಒಂದಷ್ಟು ಇದೆಲ್ಲ ಕಳಂಕ ಅಂತಾನು ಹೇಳ್ಬೋದು. ಬಟ್ ಇದ್ರ ಜೊತೆನಲ್ಲಿ ದುಬಾರಿ ಆಗಿರುವಂತಹ ಗಿಫ್ಟ್ ಒಂದನ್ನ ನಟಿಗೆ ಈ ರೌಡಿ ಶೀಟರ್ ಜಗ್ಗು ಇದಾನಲ್ಲ ಈತ ಕೊಟ್ಟಿದ್ದಾನೆ ಎನ್ನುವಂತಹ ಆರೋಪಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸೊ ಇದರ ಬೆನ್ನ ಹಿಂದೆ ಜೊತೆಯಲ್ಲಿ ಈ ಪ್ರಕರಣದ ಬಗ್ಗೆ ಒಂದಷ್ಟು ಚುಟುಕಾಗಿ ತಿಳಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ಸಾಕಷ್ಟು ಈ ನಟ ನಟಿಯರನ್ನ, ಅದರಲ್ಲೂ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇರುವಂತ ನಟ ನಟಿ ತಮಿಳು ತೆಲುಗನ್ನ ಹೊರತುಪಡಿಸ್ಬಿಡೋಣ, ಬಿಟ್ಬಿಡೋಣ, ನಮ್ಗೆ ಯಾಕೆ ಬೇಕು ಅವ್ರ ಬಗ್ಗೆ. ಸೊ ನಮ್ಮ ನಟ ನಟಿ ಈ ರಚಿತಾರಾಮ್ ಆಗಿರ್ಬೋದು ಅಥವಾ ರಮ್ಯಾ ಆಗಿರ್ಬೋದು, ರನ್ಯಾ ರಾವು ಗೋಲ್ಡ್ ಕೇಸ್ನಲ್ಲಿ ತಗಲಾಕೊಂಡ ಅಂತಹ ಆಕೆ, ಅಥವಾ ಸುದೀಪ್, ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶು, ಉಪೇಂದ್ರ, ಶಿವಣ್ಣ, ಇವರೆಲ್ಲರೂ ಕೂಡ ಸಮಾಜಕ್ಕೆ ಮಾದರಿ ಆಗ್ಬೇಕು. ಅಣ್ಣವರು ಒಂದು ಕಾಲದಲ್ಲಿ ಅಣ್ಣವರನ್ನ ಹೆಂಗೆ ಮಾದರಿಯಾಗಿ ಇಟ್ಕೊಂಡಿದ್ರು ಅಂದ್ರೆ, ಯಾರೊಬ್ರು ಕೂಡ ಬೀಡಿ ಸಿಗರೇಟ್ ಹೊಡಿತಾ ಇರಲಿಲ್ಲ, ಎಣ್ಣೆ ಹೊಡಿತಾ ಇರಲಿಲ್ಲ. ಆಮೇಲೆ ತುಂಬಾ ಸಿಂಪಲ್ ಆಗಿ ಸಿಂಪ್ಲಿಸಿಟಿ ಎಷ್ಟೇ ಆದ್ರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ರೀತಿನೇ ಈ ಒಡವೆಗಳು ಹಾಕೊಳ್ತಾ ಇರಲಿಲ್ಲ. ಒಂದು ಪಂಚೆ, ಒಂದು ಶಲ್ಯ, ಒಂದು ವೈಟ್ ಶರ್ಟ್ ಹಾಕೊಂಡು, ಅಥವಾ ಒಂದು ಪ್ಯಾಂಟು, ಒಂದು ವೈಟ್ ಶರ್ಟ್ ಹಾಕೊಂಡು, ಅಥವಾ ಆಗರ್ಭ ಶ್ರೀಮಂತ ಆಗಿದ್ರು ಅಷ್ಟೇ. ಅಣ್ಣವ್ರು ಹೆಂಗಿರ್ತಾ ಇದ್ರು ಸರಳತೆಯಿಂದ, ಅದೇ ರೀತಿ ಒಂದು ಸರಳತೆಯನ್ನ ಕಾಪಾಡ್ಕೊಳ್ತಾ ಇದ್ರು. ಆಮೇಲೆ ಅವರ ನಡವಳಿಕೆ ಕೂಡ ಅದೇ ರೀತಿ ಇರ್ತಾ ಇತ್ತು. ಸೊ ಆದ್ರೆ ಇವತ್ತು ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಡೆವಿಲ್ ತರ ಆಗ್ಬಿಟ್ಟಿದೆ ನಡವಳಿಕೆಗಳು. ಡೆವಿಲ್ಲು, ರಾಕ್ಷಸ, ಈ ತರ ಸಿನಿಮಾಗಳು ಬಂದದ್ರಿಂದ, ಅಥವಾ ಈ ತರ ಸಮಾಜ ನಿಜಕ್ಕೂ ಈ ನಟ ನಟಿಯರನ್ನ ಈ ಸಮಾಜ ಅನುಕರಣೆ ಮಾಡುತ್ತೆ. ಈ ಜನಾಂಗ, ಈ ಯುವ ಜನಾಂಗ ಎಸ್ಪೆಷಲಿ ಅನುಕರಣೆ ಮಾಡುತ್ತೆ. ಒಂದು ಸಣ್ಣ ಕಾಮನ್ ಸೆನ್ಸ್ ಇರಬೇಕು. ನಾವು ಸಮಾಜದಲ್ಲಿ ಹೆಂಗ್ ನಡ್ಕೊಳ್ತೀವಿ, ಹೆಂಗ್ ನಡ್ಕೊಳ್ಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ನಟರಿಗೂ ಆಗಿರ್ಬೋದು. ಕಿಚ್ಚ ಸುದೀಪ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈ ಕಾಲೇಜ್ಗೆ ಹೋಗಂತ ಒಬ್ಬ ನಟ, ಕಾಲೇಜ್ಗೆ ಹೋಗುವಂತ ಒಬ್ಬ ಸ್ಟೂಡೆಂಟ್, ಕಾಲೇಜ್ ವಿದ್ಯಾರ್ಥಿ ಸೇಮ್ ಸುದೀಪ್ ತರನೇ ಬಟ್ಟೆ ಹಾಕುವಂಥದ್ದು, ಅಥವಾ ಸುದೀಪ್ ತರನೇ ಹೇರ್ ಸ್ಟೈಲ್ ಬಿಡುವಂಥದ್ದು. ಸೊ ಮಾಡ್ತಾನೆ, ಏನ್ ನೀನ್ ಸುದೀಪ್ ತರ ಕಾಣಿಸ್ತಾ ಇದೆಯಾ ಕಣೋ ಅಂತ ಹೇಳಿದ್ರೆ ಅಲ್ಲೊಂದು ಅವ್ನು ಇನ್ನೂ ಒಂದಷ್ಟು ಜೋಶ್ ಬರುತ್ತೆ. ಅದೇ ಇನ್ನೊಬ್ಬ ದರ್ಶನ್ ತರನೇ ಸಿಗರೇಟ್ ಹೊಡೆಯುವಂಥದ್ದು, ದರ್ಶನ್ ತರ ನಡೆಯೋ ವಾಕ್ ಸ್ಟೈಲ್ ಮಾಡುವಂಥದ್ದು. ಇಲ್ಲಿ ಈ ಹುಡುಗಿರ ಇದಕ್ಕೆ ಬಂದ್ರೆ ರಮ್ಯಾ ತರ, ಈ ಹಿಂದಿನ ನಮ್ಮ ನಟಿ, ಅವರು ಕಾಂಗ್ರೆಸ್ ಪಕ್ಷ ಅದು ಇದು ಅಂತೇಳಿ ರಾಜಕೀಯಕ್ಕೆ ಹೋಗಿ ಇಡೀ ಚಿತ್ರರಂಗದಿಂದ ಅವರು ಒಂದು ರೀತಿ ದೂರ ಉಳಿದಿದ್ದಾರೆ. ಬಟ್ ನಟಿ ರಮ್ಯಾ ಅವ್ರನ್ನೇ ತೆಗೆದುಕೊಳ್ಳೋದಾದ್ರೆ, ಸೊ ರಮ್ಯಾ ತರ ಡ್ರೆಸ್ ಮಾಡೋದು, ರಮ್ಯಾ ತರ ಸ್ಮೈಲ್ ಮಾಡೋದು, ರಮ್ಯಾ ತರ ಆ ಕಣ್ಣು, ನಗು, ಸೊ ಈ ತರ ಎಲ್ಲ ಹೋಲಿಕೆ ಮಾಡೋದು ನಮ್ಮ ಸಮಾಜದಲ್ಲಿ ಇದೆ. ಅದೇ ತರನೇ ರಚಿತಾರಾಮ್ ಅವ್ರನ್ನು ಕೂಡ ಅನುಕರಣೆ ಮಾಡುವಂತವ್ರು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮಹಿಳೆಯರು, ಹೆಣ್ಮಕ್ಳು ಮಾಡೋದು ಸಹಜ. ಇಂಥವ್ರಿಗೆಲ್ಲ ಒಂದಷ್ಟು ಕಾಮನ್ ಸೆನ್ಸ್ ಇರಬೇಕು. ಡೈರೆಕ್ಟ್ ಆಗಿ ಹೇಳೋದಾದ್ರೆ ನಟಿ ರಚಿತಾರಾಮ್ ಅವ್ರಿಗೆ ಒಂದಷ್ಟು ಈ ಸಮಾಜದಲ್ಲಿ ಅನುಕರಣೆ ಮಾಡ್ತಾರೆ ನಿಮ್ಮನ್ನ, ನೀವು ಒಂದಷ್ಟು ಪ್ರಜ್ಞೆ ಇಟ್ಕೊಂಡು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಎಚ್ಚರಿಕೆಯಿಂದ ಕಾಲು ಇಡಬೇಕಾಗುತ್ತೆ. ಇಲ್ಲಿ ನೋಡಿ, ಕೋ ಸ್ಟಾರ್ ಲೇ ಆರೋಪಿ ಈ ಜಗ್ಗನ ಜೊತೆ ಆ ಬಿಕ್ಲು ಶಿವನ
ಆ ಒಂದು ಪ್ರಕರಣದಲ್ಲಿರುವಂಥ ಈತ ಏನು ರೌಡಿ ಶೀಟರ್ ಜಗ್ಗನ ಜೊತೆ ಇರುವಂತಹ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಟಿ ರಚಿತಾರಾಮ್ ಅವರು ಈ ಬಗ್ಗೆ ಏನೇ ಸಬೂಬು ಕೊಟ್ಟರು ಕೂಡ, ಏನೇ ಸಮಜಾಯಿಷಿ ಕೊಟ್ಟರು ಕೂಡ ಒಂದಷ್ಟು ಕಳಂಕ ಅಥವಾ ಬ್ಯಾಡ್ ನೇಮ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈಗ ಅವ್ರು ಯಾಕೆ ಈ ರೌಡಿ ಶೀಟರ್ ಜೊತೆ ಯಾಕೆ ಕಾಣಿಸ್ಕೊಂಡ್ರಿ ಮೇಡಮ್ ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ಬರ್ತಾ ಇರುವಂತ ಉತ್ತರ ಏನಂದ್ರೆ, ಇದು ರವಿ ಬೋಪಣ್ಣ ಚಿತ್ರದ ಶೂಟಿಂಗ್ ಟೈಮ್ನಲ್ಲಿ ರವಿಚಂದ್ರನ್ ಸರ್ ಕೂಡ ಇದ್ರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ಅವರು ಕೂಡ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ರು, ಜಗ್ಗು ಅವರು ರೌಡಿ ಶೀಟ್ರು ಅವರು ಕೂಡ ಒಬ್ಬರಾಗಿದ್ರು. ಹಾಗಾಗಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದೀನಿ ಫೋಟೋನಲ್ಲಿ ಅಷ್ಟೇ, ಬೇರೆ ಎಂಥದ್ದು ಇಲ್ಲ ಅಂತೇಳಿ ಸಬೂಬನ್ನ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ರಚಿತಾರಾಮ್ ಹೇಳ್ತಾ ಇರುವಂಥದ್ದು, ಸಮಜಾಯಿಷಿ ಕೊಡ್ತಾ ಇರೋಂಥದ್ದು, ಇನ್ನೊಂದು ಫೋಟೋ ವೈರಲ್ ಆಗಿದೆ. ಒಂದ್ ಕಡೆ ಒಡವೆ ಮತ್ತೆ ಸೀರೆ ಎರಡನ್ನು ದುಬಾರಿ ಗಿಫ್ಟ್ ಅನ್ನ ಈ ರೌಡಿ ಶೀಟ್ರು ಜಗ್ಗು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಕೂಡ ನಟಿ ರಚಿತಾರಾಮ್ ಕಡೆಯಿಂದ ಒಂದು ಮಾಹಿತಿ ಬಂದಿರೋದೇನೆಂದ್ರೆ, ಸ್ಪಷ್ಟನೆ ಇಲ್ಲ, ಆ ಒಡವೆ ಮತ್ತೆ ಆ ಸೀರೆ ಎಲ್ಲ ರವಿಚಂದ್ರನ್ ಸರ್ ಅವರ ಪತ್ನಿಯವ್ರದ್ದು ಅಂತ ಹೇಳಿ ಒಂದಷ್ಟು ಸಬೂಬ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಅವ್ರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ಹಂಗಾಗಿ ಈ ಚಿತ್ರದಲ್ಲಿ ನಾನೇನು ಸಂಭಾವನೆ ಪಡೆದಿಲ್ಲ, ರವಿ ಬೋಪಣ್ಣ ಚಿತ್ರದಲ್ಲಿ ನಾನೇನು ಸಂಭಾವನೆ ಪಡೆದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಚಿತ್ರರಂಗ ಹೇಳ್ತಾ ಇರುವಂಥದ್ದು ಏನಂದ್ರೆ, ನಟಿ ರಚಿತಾರಾಮ್ ಅವ್ರಿಗೆ ಈ ರೌಡಿ ಶೀಟ್ರು ಜಗ್ಗ ದೊಡ್ಡ ಮಟ್ಟದಲ್ಲಿ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿರುವಂತಹ ನಟ ನಟಿರು ಒಂದಷ್ಟು ಪ್ರಜ್ಞೆ ಇಟ್ಕೊಂಡು, ಕಾಮನ್ ಸೆನ್ಸ್ ಇಟ್ಕೊಂಡು ಸೊ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಯಾವ್ದಾವುದೋ ಸಂದರ್ಭ ಹೆಂಗೆಂಗೋ ಹಾಗೆ ನೋಡಿ ಹಿಂಗೆಲ್ಲ ಸುದ್ದಿಗಳಾಗೋಗ್ತಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಶೇಷ. ಸ್ನೇಹಿತರೆ, ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನು? ಈ ಸಮಾಜಕ್ಕೆ ಮಾದರಿ ಆಗ್ಬೇಕಾಗಿದ್ದಂತಹ ನಟ ನಟಿಯರು ಹೀಗೆ ಈ ಸ್ಟಾರ್ ಲೇ ಆರೋಪಿಗಳ ಜೊತೆ ಎಲ್ಲ ಕಾಣಿಸ್ಕೊಳ್ಳೋದು, ಇಂಥ ಸುದ್ದಿಗಳೆಲ್ಲ ವೈರಲ್ ಆಗೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.